ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ಪ್ರಮುಖವಾದ ವಿಷಯವೆಂದರೆ TET ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿ ಮಾಡುವ ಬಗ್ಗೆ ಶಾಲಾ ಶಿಕ್ಷಣ ಇಲಾಖೆಯು ಒಂದು ಅಪ್ಡೇಟನ್ನು ನೀಡಿದೆ. ಅಂದರೆ 2014ರಿಂದ 2025ರವರೆಗೆ ಯಾರೆಲ್ಲ TET ಅರ್ಹತೆಯನ್ನು ಪಡೆದುಕೊಂಡಿದ್ದೀರಾ, ಅವರು ತಮ್ಮ ಪ್ರಮಾಣ ಪತ್ರದಲ್ಲಿ ಯಾವುದಾದರೂ ಲೋಪಗಳಿದ್ದರೆ, ತಿದ್ದುಪಡಿ ಮಾಡುವುದಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ನಿಮಗೆ ಮತ್ತೊಂದು ಅವಕಾಶವನ್ನು ನೀಡಿದೆ. ಇಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕ, ಆಯುಕ್ತರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆಯು ಒಂದು ಸುತ್ತೋಲೆಯನ್ನು ನೀಡಿದೆ. ವಿಷಯ TET ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದಲ್ಲಿ ತಿದ್ದುಪಡಿಯನ್ನು ಮಾಡುವ ಬಗ್ಗೆ. TET ಅರ್ಹತಾ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಭರ್ತಿ ಮಾಡಿದ ಮಾಹಿತಿಗಳ ಆಧಾರದಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ಈಗಾಗಲೇ ನೀವು TET ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಒಂದು ದಾಖಲೆಗಳ ಮಾಹಿತಿಗಳನ್ನು ನೀಡಿದ್ದೀರೋ ಅದರ ಆಧಾರದ ಮೇಲೆ ಪ್ರಮಾಣ ಪತ್ರಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಆದರೆ ಅನೇಕ ಮಂದಿ ಅನೇಕ ಅಭ್ಯರ್ಥಿಗಳು ತಮ್ಮ ಹೆಸರು, ತಂದೆ ತಾಯಿಯ ಹೆಸರು, ಹುಟ್ಟಿದ ದಿನಾಂಕ, ವರ್ಗ ಕ್ಯಾಸ್ಟ್ ಇತ್ಯಾದಿಗಳ ತಿದ್ದುಪಡಿಗಾಗಿ ಫೋನ್ ಮೂಲಕ ಸಂಪರ್ಕಿಸುತ್ತಿದ್ದಾರೆ. ಅಂದರೆ ಕೆಲವು ಅಭ್ಯರ್ಥಿಗಳು ಆ ಒಂದು ಪ್ರಮಾಣ ಪತ್ರದಲ್ಲಿ ಹೆಸರು, ತಂದೆ ತಾಯಿಯ ಹೆಸರು, ವರ್ಗ, ಹುಟ್ಟಿದ ದಿನಾಂಕ ಕೆಲವು ಲೋಪಗಳಿವೆ, ಅದನ್ನು ಮತ್ತೊಮ್ಮೆ ನಮಗೆ ತಿದ್ದುಪಡಿ ಮಾಡಿಕೊಡಿ ಅಂತೇಳಿ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ ಶಾಲಾ ಶಿಕ್ಷಣ ಇಲಾಖೆಗೆ. ಆದುದರಿಂದ ಇಂತಹ ತಿದ್ದುಪಡಿಗಳ ಅಗತ್ಯ ಇರುವವರು ಪ್ರತಿಯೊಂದು ತಿದ್ದುಪಡಿ ಬಗ್ಗೆಯೂ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟ ಪೂರಕ ದಾಖಲೆಗಳು ಮತ್ತು Ru200 ಈ ಕೆಳಗಿನಂತೆ ಪಾವತಿಸಿ ಕೋರಿಕೆ ಪತ್ರವನ್ನು ಈ ಕಚೇರಿ ವಿಳಾಸಕ್ಕೆ ಮುಂದಿನ 1 ವಾರದ ಒಳಗೆ ಕಳುಹಿಸಿಕೊಡಲು ಸೂಚಿಸಿದೆ. 1 ವಾರದ ಒಳಗಾಗಿ ನೀವು ಪೂರಕ ದಾಖಲೆಗಳನ್ನು ಮುಖ್ಯವಾದ ಅಧಿಕಾರಿಗಳೊಂದಿಗೆ ಪೂರಕ ದಾಖಲೆಗಳೊಂದಿಗೆ ಸಹಿಯೊಂದಿಗೆ Ru200 DD ಮುಖಾಂತರ ಅವರಿಗೆ ಕೋರಿಕೆ ಪತ್ರದ ಮೂಲಕ ಶಾಲಾ ಶಿಕ್ಷಣ ಇಲಾಖೆಯ ಒಂದು ವಿಳಾಸಕ್ಕೆ ನೀವು ಕಳುಹಿಸಿಕೊಡಬೇಕು. ಈ ನಂತರ ಆ ನಂತರ ಬಂದಂಥ ಮನವಿಗಳನ್ನು ಪರಿಗಣಿಸುವುದಿಲ್ಲ. 1 ವಾರದ ನಂತರ ನೀವೇನಾದರೂ ಪೂರಕ ದಾಖಲೆಗಳನ್ನು DD ಮೂಲಕ ಕಳುಹಿಸಿದರೆ ಅದನ್ನು ತಿರಸ್ಕರಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಶುಲ್ಕ ಪಾವತಿಯ ವಿಧಾನ ಹೇಗೆ ಅಂತಂದರೆ DD 200 ಶಾಲಾ ಶಿಕ್ಷಣ ಇಲಾಖೆ CSLs ಅಂತ ಕೊಟ್ಟಿದ್ದಾರೆ, ಬೆಂಗಳೂರು. ಸಹ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ, ಶಾಲಾ ಶಿಕ್ಷಣ ಇಲಾಖೆ, ಕೆಂಪೇಗೌಡ ರಸ್ತೆ, ಬೆಂಗಳೂರು 560000. ಈ ಒಂದು ಕೋರಿಕೆ ಪತ್ರದ ಮೂಲಕ ಅವರಿಗೆ ನೀವು ನಿಮ್ಮ ಒಂದು ತಿದ್ದುಪಡಿಯ ಬಗ್ಗೆ ಪೂರಕ ದಾಖಲೆಗಳೊಂದಿಗೆ 200 ರು DDಯ ಮೂಲಕ ಕಳುಹಿಸಿಕೊಡಬೇಕು. ಓಕೆ. ಹಾಗಾಗಿ ಫ್ರೆಂಡ್ಸ್, ಯಾರಿಗೆಲ್ಲ ನಿಮ್ಮ ಒಂದು ಪ್ರಮಾಣ ಪತ್ರದಲ್ಲಿ ಹೆಸರಾಗಿರ್ಬೋದು, ವರ್ಗ ಆಗಿರ್ಬೋದು, ಹುಟ್ಟಿದ ದಿನಾಂಕ ಆಗಿರ್ಬೋದು, ತಂದೆ ತಾಯಿಯ ಹೆಸರಾಗಿರ್ಬೋದು ತಿದ್ದುಪಡಿ ಆಗಬೇಕು ಅಂತ ಹೇಳಿದರೆ 2014ರಿಂದ 2025ರವರೆಗಿನ ಅರ್ಹತೆಯನ್ನು ಪಡೆದಂಥ ಎಲ್ಲ ಅಭ್ಯರ್ಥಿಗಳು ಕೂಡ ನಿಮ್ಮ ಒಂದು ಪೂರಕ ದಾಖಲೆಗಳೊಂದಿಗೆ ಶಾಲಾ ಶಿಕ್ಷಣ ಇಲಾಖೆಯ ಒಂದು ವಿಳಾಸಕ್ಕೆ ಕಳುಹಿಸಬಹುದು. ಇದಿಷ್ಟು ಈ ದಿನದ TET ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದ ತಿದ್ದುಪಡಿಯ ಬಗ್ಗೆ ತಿಳಿಸುವುದಾಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.